ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹರ್ಷಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಮಟನ್ನ ಪೀಸ್ ಮಾಡ್ಕೋಬೇಕು. ಹಾಗೆಯೇ ಅದನ್ನು ನೀಟಾಗಿ ನೀರಲ್ಲಿ ತೊಳಿಬೇಕು. 4-5 ಸಲ ಚೆನ್ನಾಗಿ ಅದನ್ನು ತೊಳ್ಕೋಬೇಕು. ನಾವು 4-5 ಸಲ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು 2-3 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಮೀಡಿಯಮ್ ಸೈಜ್ ಇರೋ ಒಂದು ಈರುಳ್ಳಿನ ಕಟ್ ಮಾಡಿ ಎಣ್ಣೆಗೆ ಹಾಕಬೇಕು. ಆ ಈರುಳ್ಳಿ ಫುಲ್ಲು ಕೆಂಪಾಗೋವರೆಗೂ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ಅದು ಚೆನ್ನಾಗಿ ನಾವು ಫ್ರೈ ಮಾಡಲಿಲ್ಲ ಅಂತಂದರೆ ಅದು ಎಣ್ಣೆಯಲ್ಲಿ ಬೆಂದು ಕಪ್ಪಾಗೋಗುತ್ತೆ. ಅದಕ್ಕೆ ನಾವು ಅದನ್ನು ಸ್ವಲ್ಪನೂ ಬಿಡ್ದೇ ಪದೇ ಪದೇ ಕೈ ಆಡಿಸ್ತಾ ಇರಬೇಕು. ಇವಾಗ ನಾವು ತೊಳೆದಿಟ್ಟಿರೋ ಮಟನ್ನ ಹಾಕ್ತಾಯಿದ್ದೀನಿ. ನೀರಿಂಡಿ ಚೆನ್ನಾಗಿ ಹಾಕಬೇಕು. ನೀರಿಂಡಿ ಚೆನ್ನಾಗಿ ಹಾಕಲಿಲ್ಲ ಅಂದರೆ ಎಣ್ಣೆ ಮೈ ಮೇಲೆ ಆರೋ ಸಾಧ್ಯತೆ ಇದೆ. ನಾನೀಗ ಮಾಡ್ತಾ ಇರೋ ವಿಡಿಯೋ 1 kg ಮಟನ್ ಸಾಂಬಾರನ್ನ ಹೇಗೆ ಮಾಡಬೇಕು ಅಂತ. ಮಟನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಿಂಗೋ ತನಕ ಅದನ್ನು ಬಿಡಬೇಕು. ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಬನ್ನಿ ಮಸಾಲ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಕಾಯಿ ಹಾಕಿದ ನಂತರ ಅದನ್ನು ಪುಡಿ ಮಾಡ್ಕೋಬೇಕು. ಎರಡು ದಪ್ಪ ಇರೋ ಈರುಳ್ಳಿನ ಕಟ್ ಮಾಡಾಕಿ. ಒಂದು ಇಂಚು ಶುಂಠಿನ ನೀಟಾಗಿ ನೀರಲ್ಲಿ ತೊಳೆದು ಕಟ್ ಮಾಡಾಕಿ. ಮತ್ತು ಒಂದು ಬೆಳ್ಳುಳ್ಳಿನೂ ಕೂಡ ಹಾಕಬೇಕು. 2 ಚಕ್ಕೆನ ತಗೊಂಡು ಕಟ್ ಮಾಡಿ ಹಾಕಿದ್ದೀನಿ. ಪುಡಿ ಮಾಡಾದ್ರೂ ಕೂಡ ಹಾಕ್ಬೋದು. ಹಾಗೆಯೇ 4-5 ಲವಂಗ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ತೊಳೆದು ಹಾಕಬೇಕು. ಹಾಗೆಯೇ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ರುಬ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಆಲ್ರೆಡಿ ಅದನ್ನು ರುಬ್ಬಾಯಿತು. ಮಾಂಸದ ನೀರು ಹಿಗ್ಗಿದೆ. ರುಬ್ಬಿರೋ ಮಸಾಲನ ಮಾಂಸಕ್ಕೆ ಹಾಕಿದ್ದೀನಿ. ಅದಾದ ನಂತರ ಅದಕ್ಕೆ ನೀರು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ 2 ಸ್ಪೂನ್ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅದನ್ನು ಕುದಿಯೋಕ್ಕಿಟ್ಟಿದ್ದೆ. ಅದು ಕುದ್ದ ನಂತರ ಚರ್ಬಿನ ಹಾಕ್ತಾಯಿದ್ದೀನಿ. ಅದನ್ನು ಫಸ್ಟೇ ಆಗಿದ್ದರೆ ಕರ್ಗೋಗ್ತಾಯಿತ್ತು ಅಂತೇಳಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಸರಿ, ವೆರಿ ಗುಡ್. ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಾದ ನಂತರ
ಅದಾದ ನಂತರ ಒಂದು ಪ್ಲೇಟ್ ಮುಚ್ಚಬೇಕು. ಅದನ್ನು ಕುದೀತಾ ಇರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಬೇಕು. ಕುದೀತಾ ಇರ್ಬೇಕಾದ್ರೆ ಅಲ್ಲ ಓಡಿಸಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಫೈನಲಿ ಸಾಂಬಾರ್ ರೆಡಿ ಆಯಿತು. ಬಿಸಿ ಮುದ್ದೆ ಮತ್ತು ಸಾಂಬಾರ್ ಜೊತೆ 2 ಪೀಸ್ ಈರುಳ್ಳಿ ಕಟ್ ಮಾಡಿಕೊಟ್ರೆ ನಮ್ಮಪ್ಪ ಹೀಗೆ ಹೇಳದ, ಅಷ್ಟಾಯ್ತಲ್ವಾ? ಫೈನಲಿ ಅಡುಗೆ ರೆಡಿ ಆಯಿತು. ಅಪ್ಪನೂ ಕೂಡ ಊಟ ಮಾಡಿದ್ರು. ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ನೋಡಿದ್ರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೆಚ್ಚಾಗಿ ನನ್ನ ವಿಡಿಯೋನ ನೀವು ಶೇರ್ ಮಾಡಿ ನೋಡಿ. ನನ್ನ ಎಲ್ಲ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಬಾಯ್. ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.